ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಸಿರಿಗೆರೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿನ ಅಧ್ಯಾಯ 5 ಈ ಪಾಠದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಈ ಪಾಠದ ಕಲಿಕಾಂಶಗಳು: ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಸಂಪನ್ಮೂಲಗಳು, ಬರಿದಾಗುವ ಮತ್ತು ಬರಿದಾಗದ ಸಂಪನ್ಮೂಲಗಳು, ಕಲ್ಲಿದ್ದಲು ಮತ್ತು ಅದರ ಉತ್ಪನ್ನಗಳು, ಪೆಟ್ರೋಲಿಯಂ ಗಣಿಗಾರಿಕೆ ಮತ್ತು ಸಂಸ್ಕರಣೆ ಹಾಗೂ ಉಪಯೋಗಗಳು, ನೈಸರ್ಗಿಕ ಅನಿಲದ ಉಪಯೋಗಗಳು ಹಾಗೂ ಪಳೆಯುಳಿಕೆ ಇಂಧನಗಳ ಉಳಿವಿಗಾಗಿ ಕೆಲವು ಕ್ರಮಗಳು. ಮಕ್ಕಳೇ, ಇಲ್ಲಿ ಈ ಪಾಠದ ಆರಂಭದಲ್ಲಿ ಒಂದು ಚಟುವಟಿಕೆ ಇದೆ. ಇದನ್ನು ವೀಕ್ಷಿಸಿ ಇವುಗಳನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಿ. ಏನದು ಚಟುವಟಿಕೆ? ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ಎಂದು ವರ್ಗೀಕರಿಸಿ. ಇಲ್ಲಿ ಕಂಡು ಬರ್ತಾ ಇರುವಂತಹ ಈ ಟೇಬಲ್ ಏನಿದೆ, ಇದರಲ್ಲಿ ನೀವು ದಿನನಿತ್ಯ ಬಳಸುವಂತಹ ವಸ್ತುಗಳನ್ನು ನೆನಪು ಮಾಡಿಕೊಂಡು ಆ ವಸ್ತುಗಳಲ್ಲಿ ಯಾವುದು ನೈಸರ್ಗಿಕ ಸಂಪನ್ಮೂಲ, ಯಾವುದು ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಹೇಳಿ ನೀವು ದಾಖಲಿಸಬೇಕು. ಈ ರೀತಿ ದಾಖಲಿಸುವ ಮುನ್ನ ನಿಮಗೆ ಗೊತ್ತಿರಬೇಕು, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿ. ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಸಿಗುವಂತಹ ಮಾನವನಿಗೆ ಉಪಯುಕ್ತವಾದಂತಹ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರೀತಾರೆ. ಹಾಗೆ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನು ಬಳಸಿ ಮಾನವ ತನ್ನ ಉಪಯುಕ್ತತೆಗಾಗಿ ತಯಾರಿಸಿದಂತಹ ವಸ್ತುಗಳನ್ನು ಮಾನವ ನಿರ್ಮಿತ ವಸ್ತುಗಳು ಅಂತ ಹೇಳಿ, ಸಂಪನ್ಮೂಲಗಳು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಮಕ್ಕಳೇ, ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳನ್ನು ನಾವು ಹೇಳ್ತಾ ಹೋಗೋಣ. ಈಗ ನೀವು ಹೇಳ್ತಾ ಇರ್ತೀರಾ, ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿ, ಮರ, ಪ್ಲಾಸ್ಟಿಕ್, ಬಟ್ಟೆ, ಆ ನಂತರದಲ್ಲಿ ನೀರು, ಗಾಜು, ಮರಳು, ಸುಣ್ಣದ ಕಲ್ಲು, ಸೂರ್ಯನ ಬೆಳಕು, ಟಾರ್ಚಿನ ಬೆಳಕು, ವಿದ್ಯುತ್ ಶಕ್ತಿ, ಸೌರಶಕ್ತಿ, ಈ ಥರದ ಅನೇಕ ವಸ್ತುಗಳನ್ನು ಬಳಸ್ತಾ ಹೋಗ್ತೀವಿ. ಈ ವಸ್ತುಗಳಲ್ಲಿ ಈಗ ನಾವು ಹೇಳಿರುವಂಥದ್ರಲ್ಲಿ ಯಾವುದು ನೈಸರ್ಗಿಕ ಸಂಪನ್ಮೂಲ, ಯಾವುದು ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಹೇಳಿದ್ರೆ, ಮರ ನೈಸರ್ಗಿಕ ಸಂಪನ್ಮೂಲ, ಪ್ಲಾಸ್ಟಿಕ್ ಪ್ರಕೃತಿಯಲ್ಲಿ ಸಿಗೋದಿಲ್ಲ, ಎಲ್ಲರೂ ಪ್ರಕೃತಿಯಲ್ಲಿ ಹಾಕಿರುವಂತಹ ಕಸದ ರೀತಿಯಲ್ಲಿ ಬಿಸಾಡಿರುವಂತಹ ಪ್ಲಾಸ್ಟಿಕ್ ಸಿಗಬೇಕು. ಪ್ರಕೃತಿಯಲ್ಲೇ ಪ್ಲಾಸ್ಟಿಕ್, ಪ್ರಕೃತಿಯಲ್ಲಿ ನಿಸರ್ಗದತ್ತವಾಗಿ ಪ್ಲಾಸ್ಟಿಕ್ ದೊರೆಯೋದಿಲ್ಲ. ಪ್ಲಾಸ್ಟಿಕ್ ಮಾನವ ನಿರ್ಮಿತ. ನೀರು ಮಾನವ ನಿರ್ಮಿತ. ಹಾಗೆ ಜೊತೆಯಲ್ಲಿ ನಾವು ಈಗ ಹೇಳಿದಂತಹ ವಸ್ತುಗಳಲ್ಲಿ ನೋಡ್ತಾ ಹೋದರೆ ನೀರು ಮಾನವ ನಿರ್ಮಿತ ಆಗಿರುತ್ತೆ. ನೀರು ನೈಸರ್ಗಿಕ ಸಂಪನ್ಮೂಲ, ಗಾಜು ಮಾನವ ನಿರ್ಮಿತ ಸಂಪನ್ಮೂಲ, ಮರಳು ನೈಸರ್ಗಿಕ ಸಂಪನ್ಮೂಲ. ಹೌದಲ್ವಾ? ಮರಳು ನೈಸರ್ಗಿಕ ಸಂಪನ್ಮೂಲ, ಮಾನವ ನಿರ್ಮಿತ ಸಂಪನ್ಮೂಲ ಅಲ್ಲ. ಹಾಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ, ದುಬಾರಿ. ಹಾಗಾಗಿ ಅದರ ಕೊರತೆ ಈಗ ಕಾಣ್ತಾ ಇರುವಂಥದ್ದು. ಮರಳು ನೈಸರ್ಗಿಕ ಸಂಪನ್ಮೂಲ. ಸಿಮೆಂಟ್ ಯಾವುದು? ಪ್ರಕೃತಿಯಲ್ಲಿ ಸಿಗತ್ತಾ? ಇಲ್ಲ. ಎಲ್ಲಿಂದ ತರ್ತೀರಾ? ಹಾಗಾಗಿ ಹಣ ಕೊಟ್ಟು ತಗೊಂಡು ಬರ್ತಾ ಇದ್ದೀರಾ, ಕಾರ್ಖಾನೆಗಳಲ್ಲಿ ತಯಾರಾದಂತಹ ಅದನ್ನು ಮಾರುಕಟ್ಟೆಯಿಂದ ತರ್ತೀರಾ. ಇದು ಮಾನವ ನಿರ್ಮಿತ ವಸ್ತು. ಹತ್ತಿ ಅನ್ನುವಂಥದ್ದು ನೈಸರ್ಗಿಕ ಸಂಪನ್ಮೂಲ ಆದರೆ
ಹತ್ತಿಯನ್ನು ಬಳಸಿ ತಯಾರಿಸಿದಂತಹ ಬಟ್ಟೆಗಳು ಮಾನವ ನಿರ್ಮಿತ ವಸ್ತು, ಅದು ಮಾನವ ನಿರ್ಮಿತ ವಸ್ತುಗಳಾಗಿರುತ್ತೆ. ಹಾಗೆ ನೀರು, ಬೆಳಕು, ಮಣ್ಣು ಇವೆಲ್ಲವೂ ಸಹ ಮಾನವ ನಿರ್ಮಿತ ನೈಸರ್ಗಿಕ ಸಂಪನ್ಮೂಲಗಳು. ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಈ ಥರ ಯಾವ ಪೆನ್ ಆಗಿರ್ಬೋದು, ಇವೆಲ್ಲವೂ ಸಹ ಯಾವುದು ಮಾನವ ನಿರ್ಮಿತ ಸಂಪನ್ಮೂಲಗಳು. ಈ ರೀತಿ ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ಬಹಳಷ್ಟು ವಸ್ತುಗಳನ್ನು ಪಟ್ಟಿ ಮಾಡಿ ನೈಸರ್ಗಿಕ ಸಂಪನ್ಮೂಲ ಯಾವುದು, ಮಾನವ ನಿರ್ಮಿತ ಸಂಪನ್ಮೂಲ ಯಾವುದು ಅನ್ನುವಂತಹದನ್ನು ಪಟ್ಟಿ ಮಾಡಿ ಮಕ್ಕಳು. ಈಗ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅವುಗಳ ವಿಧಗಳನ್ನು ತಿಳಿದುಕೊಳ್ಳೋಣ. ನೈಸರ್ಗಿಕ ಸಂಪನ್ಮೂಲಗಳನ್ನು ಅಂತ ಹೇಳಿದರೆ ತಿಳಿದುಕೊಂಡಿದ್ವಿ, ನಿಸರ್ಗದತ್ತವಾಗಿ ದೊರೆಯುವಂತಹ ಮಾನವನಿಗೆ ಉಪಯುಕ್ತವಾದಂತಹ ವಸ್ತುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಪ್ರಕೃತಿ ದತ್ತವಾಗಿ ದೊರೆಯುವಂತಹ ಸಂಪನ್ಮೂಲಗಳು. ಅವುಗಳ ವಿಧಗಳಲ್ಲಿ ಮೊದಲನೆಯದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು. ಬರಿದಾಗದ ಅಂದರೆ ಮುಗಿದು ಹೋಗದ ಅಂತ ಹೇಳುವಂತಹದ್ದು. ಬರಿದಾಗದ, ಮುಗಿದು ಹೋಗದ, ನವೀಕರಣಗೊಳ್ಳುವ ಅಂತಹ ಪದಗಳನ್ನು ಇಲ್ಲಿ ಬಳಸ್ತಾ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿದರೆ ಅದರ ಅರ್ಥ, ನಾವು ಈ ಸಂಪನ್ಮೂಲಗಳನ್ನು ಎಷ್ಟು ಬಳಸಿದರೂ ಸಹ ಅದು ನೀವು ಎಷ್ಟೇ ಬಳಸಿ ಅದು ಹಾಗೇ ಉಳಿಯುತ್ತೆ, ಖಾಲಿ ಆಗೋದೇ ಇಲ್ಲ, ಅಕ್ಷಯ ಪಾತ್ರೆ ಥರ ಹಾಗೇ ಇರುತ್ತೆ. ಅಂತಹ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದರೆ ಸೌರ ಬೆಳಕು ಮತ್ತು ಗಾಳಿ. ಸೌರ ಬೆಳಕು ಮತ್ತು ಗಾಳಿ ಎಲ್ಲ ಭೂಮಿಯ ಮೇಲಿರುವಂತಹ ಎಲ್ಲ ಜೀವ ವೈವಿಧ್ಯತೆಗಳು ಸಹ ಭೂಮಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೌರಶಕ್ತಿ ಮೂಲ ಆಕಾರ. ಹಾಗೆ ಗಾಳಿಯೂ ಸಹ ಅತ್ಯಂತ ಅವಶ್ಯಕ. ಇಂತಹ ಸೌರಶಕ್ತಿಯನ್ನು ಜೀವಿಗಳು ಬಳಸಿಕೊಂಡು ಭೂಮಿಯ ಮೇಲೆ ಬದುಕ್ತಾ ಇದೆ. ಅಲ್ಲದೆ ಇಂತಹ ಸೌರಶಕ್ತಿಯನ್ನು ಬಳಸಿಕೊಳ್ಳಲಿಕ್ಕೆ ಅಥವಾ ಅದನ್ನು ಸಂಗ್ರಹಿಸಿ ಬಳಸಲಿಕ್ಕೂ ಸಹ ಮಾನವ ತನ್ನ ಬುದ್ಧಿಶಕ್ತಿಯಿಂದ, ಆಲೋಚನಾ ಶಕ್ತಿಯ ಸಾಮರ್ಥ್ಯದಿಂದ ಮನುಷ್ಯ ಏನು ಮಾಡಿದ್ದಾನೆ, ಅವುಗಳನ್ನು ಆ ಸೌರಶಕ್ತಿಯನ್ನು ಸಂಗ್ರಹಿಸಿ ಅವುಗಳನ್ನು ಬಳಸ್ತಾ ಹೋಗುವಂಥದ್ದು. ಸಿಲಿಕಾನ್ ಪ್ಲೇಟ್ ಏನಿದೆ ಅದನ್ನು ನೋಡ್ತಾ ಇದ್ದೀರಿ. ಈ ರೀತಿಯಲ್ಲಿ ಸಂಗ್ರಹಿಸಿ ಎಷ್ಟೇ ಸಂಗ್ರಹಣೆ ಮಾಡಿ ಬಳಸಿದರೂ ಸಹ ಸೌರಶಕ್ತಿ ಖಾಲಿ ಆಗೋದಿಲ್ಲ. ಹಾಗೆ ವಾಯುವನ್ನು ಸಹ ಅಷ್ಟೇ, ಗಾಳಿಯನ್ನು ಅಷ್ಟೇ, ನೀವು ಗಾಳಿಯನ್ನು ಸಹ ನೈಜವಾಗಿ ಅದನ್ನು ಪಡೆಯೋದ್ರ ಜೊತೆಗೆ ನೀವು ಇಲ್ಲಿ ಆ ಗಾಳಿ ಯಂತ್ರವನ್ನು ಬಳಸಿ, ವಿಂಡ್ ಎನರ್ಜಿಯನ್ನು ಇದರಿಂದ ಬಳಸಿ ನೀವು ಎಷ್ಟೇ ಗಾಳಿಯನ್ನು ತಯಾರು ಮಾಡಿದರೂ ಸಹ ಗಾಳಿ ಖಾಲಿ ಆಗುವುದಿಲ್ಲ. ಹಾಗಾಗಿ ಸೌರ ಬೆಳಕು ಮತ್ತು ಗಾಳಿಯನ್ನು ಎಂತಹ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ, ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ನೈಸರ್ಗಿಕ ಸಂಪನ್ಮೂಲದ ಮೊದಲನೆಯ ವಿಧ ಯಾವುದು? ಬರಿದಾಗದ ನೈಸರ್ಗಿಕ ಸಂಪನ್ಮೂಲ. ಹಾಗೆ ಎರಡನೆಯ ವಿಧ ನೈಸರ್ಗಿಕ ಸಂಪನ್ಮೂಲದ ವಿಧಗಳಲ್ಲಿ ಎರಡನೆಯದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಬರಿದಾಗುವ ಹೆಸರೇ ಸೂಚಿಸ್ತಾ ಇದೆ, ಮುಗಿದು ಹೋಗುವ ಅನ್ನುವಂತಹ ನೈಸರ್ಗಿಕ ಸಂಪನ್ಮೂಲಗಳು. ಇದರ ಅರ್ಥ ಬಳಸಿದಂತೆ ಏನಾಗ್ತಾ ಹೋಗುತ್ತೆ, ಇವುಗಳು ಕ್ಷೀಣಿಸ್ತಾ ಹೋಗುತ್ತೆ ಅನ್ನುವಂಥದ್ದು, ಖಾಲಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಬರಿದಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು. ನಿಸರ್ಗದಲ್ಲಿ ದೊರೆಯುವಂತಹ ಈ ಸಂಪನ್ಮೂಲಗಳು ಏನಾಗ್ತಾ ಹೋಗುತ್ತೆ, ಬಳಸಿದಂತೆ ಖಾಲಿ ಆಗುವಂಥದ್ದು, ಮುಗಿದು ಹೋಗುವಂತಹದ್ದಾಗುತ್ತೆ. ಇದಕ್ಕೆ ಉದಾಹರಣೆ ಅರಣ್ಯಗಳು. ನೀವು ನೋಡ್ತಾ ಇರುವಂತಹ ಅರಣ್ಯ ಸಂಪತ್ತೇನಿದೆ, ಅರಣ್ಯ ಸಂಪತ್ತು, ವನ್ಯಜೀವಿಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಅನ್ನುವಂತಹದ್ದನ್ನು ಕಾಣ್ತಾ ಇದ್ದೀವಿ. ಯಾವ್ಯಾವುದು? ಅರಣ್ಯಗಳು, ವನ್ಯಜೀವಿಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ. ಇವು ಬಳಸಿದಂತೆ ಏನಾಗ್ತಾ ಹೋಗುತ್ತೆ, ಮುಗಿದು ಹೋಗುವಂತಹದ್ದಾಗಿರುತ್ತೆ. ನೈಸರ್ಗಿಕ ಅನಿಲಕ್ಕೆ ಇಲ್ಲಿ CNG ಅಂತ ಹೇಳಿ ಕಟ್ಟಿದ್ದಾರೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು. ಇವು
ಎಲ್ಲವೂ ಸಹ ಒಂದು ಮಿತವಾಗಿ ಬಳಕೆ ಮಾಡದೇ ಇದ್ದರೆ ಅದು ಮುಂದೆ ಒಂದು ದಿನ ಎಲ್ಲವೂ ಸಹ ಬರಿದಾಗತ್ತೆ, ಪ್ರಕೃತಿಯಲ್ಲಿ ಸಿಗೋದಿಲ್ಲ. ಹಾಗಾಗಿ ಇದನ್ನ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈಗ ನಾವೇನನ್ನ ತಿಳ್ಕೊಂಡ್ವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೇನು, ನೈಸರ್ಗಿಕ ಸಂಪನ್ಮೂಲಗಳ 2 ವಿಧಗಳು, ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು, ಇದರ ಹಿಂದಿನ ಸ್ಲೈಡಲ್ಲಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಂಡ್ವಿ. ಈಗ ಚಟುವಟಿಕೆ 2 ಈಗ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ ಆ ವಸ್ತುಗಳಲ್ಲಿ ಬರಿದಾಗುವ ಸಂಪನ್ಮೂಲ ಯಾವುದು, ಬರಿದಾಗದ ಸಂಪನ್ಮೂಲಗಳನ್ನಾಗಿ ವರ್ಗೀಕರಿಸ್ತಾ ಹೋಗ್ಬೇಕು. ನಿತ್ಯ ಜೀವನದಲ್ಲಿ ಬಳಸುವಂತಹ ಸಂಪನ್ಮೂಲಗಳಲ್ಲಿ ಯಾವುದು ಮುಗಿದು ಹೋಗುತ್ತೆ, ಯಾವುದು ಮುಗಿದು ಹೋಗಲ್ಲ ಅನ್ನುವಂಥದ್ದು. ಈಗ ನಾವು ಹೇಳುವಂಥದ್ದಾದರೆ ಸೌರಶಕ್ತಿ ಎಲ್ಲಿಗೆ ಬರೀಬೇಕು? ಖಾಲಿ ಆಗತ್ತಾ? ಮುಗಿದು ಹೋಗುತ್ತಾ? ಇಲ್ಲ. ಹಾಗಾಗಿ ನಾವು ಬರಿದಾಗದ ಸಂಪನ್ಮೂಲ. ಹಾಗಾದರೆ ಇಲ್ಲಿ ನಾವು ಬಳಸುವಂಥದ್ದಾದರೆ ಬರಿದಾಗುವಂತಹ ಸಂಪನ್ಮೂಲಕ್ಕೆ ಬರೋದಾದರೆ ವನ್ಯಜೀವಿಗಳನ್ನು ನಿರಂತರವಾಗಿ ನಾಶ ಮಾಡ್ತಾ ಇದ್ರೆ ಏನಾಗುತ್ತೆ? ಅದು ಮುಗಿದು ಹೋಗುತ್ತೆ ಅನ್ನುವಂಥದ್ದು. ಹಾಗೆ ಸೌರಶಕ್ತಿ ಅನ್ನುವಂಥದ್ದನ್ನೇ ತೆಗೆದುಕೊಂಡು ಇಲ್ಲಿ ನಾವು ನೈಸರ್ಗಿಕ ಅನಿಲ ಇವುಗಳನ್ನು ನಾವು ನಿರಂತರವಾಗಿ ಬಳಸ್ತಾ ಇದ್ರೆ ಇದು ಸಹ ಏನಾಗುತ್ತೆ? ಮುಗಿದು ಹೋಗುತ್ತೆ. ಗಾಳಿ ಮುಗಿದು ಹೋಗದೇ ಇರುವಂತಹ ಒಂದು ಗಾಳಿ ಮುಗಿದು ಹೋಗದೇ ಇರುವಂತಹ ಒಂದು ಸಂಪನ್ಮೂಲ ಆಗಿರುವಂಥದ್ದಾಗಿದೆ. ಈ ರೀತಿಯಲ್ಲಿ ಅವುಗಳನ್ನು ನೀವು ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಇರುವಂಥದ್ದು ಬರಿದಾಗುವ ಸಂಪನ್ಮೂಲಗಳಲ್ಲಿ ಮೊದಲನೆಯದು ಕಲ್ಲಿದ್ದಲು ಅನ್ನುವಂತಹದ್ದೇನಿದೆ ಅದನ್ನು ಈ ರೀತಿಯ ಗಟ್ಟಿಯಾದ ಕಪ್ಪು ಬಣ್ಣದ ಒಂದು ರಚನೆಯಲ್ಲಿ ನಿಮಗೆ ಗೋಚರಿಸ್ತಾ ಇದೆ. ಇದು ಶಕ್ತಿಯ ಆಕಾರವಾಗಿ ಬಳಸುವಂತಹ ಒಂದು ಶಾಖದ ಆಕಾರವಾಗಿ ಬಳಸುವಂತಹ ಒಂದು ಇಂಧನ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದರಲ್ಲಿರುವಂತಹ ಅಣುಗಳ ಜೋಡಣೆ ಏನಿದೆ ಅದನ್ನು ಇಲ್ಲಿ ಚಿತ್ರದಲ್ಲಿ ಅವುಗಳು ಹೇಗೆ ರಾಸಾಯನಿಕವಾಗಿ ಅಣುಗಳು ಒಂದಕ್ಕೊಂದು ಬಂಧಿಸಲ್ಪಟ್ಟಿದೆ ಅನ್ನುವಂತಹ ಸೂಚನೆಯನ್ನು ಈ ಚಿತ್ರ ಬಿಂಬಿಸ್ತಾ ಇದೆ. ಇದು ಕಲ್ಲಿದ್ದಲಿನ ರಾಸಾಯನಿಕ ಸಂಯೋಜನೆಯನ್ನು ವೀಕ್ಷಿಸಬಹುದಾಗಿದೆ ಈ ಚಿತ್ರದ ಮೂಲಕ. ಈಗ ಕಲ್ಲಿದ್ದಲಿನ ರಾಸಾಯನಿಕ ಸಂಯೋಜನೆಯನ್ನು ವೀಕ್ಷಣೆ ಮಾಡಿದ ನಾವು ಆ ಕಲ್ಲಿದ್ದಲಿನಲ್ಲಿ ಇರುವಂತಹ ಧಾತುಗಳು ಯಾವುದು ಅನ್ನುವಂಥದ್ದು ನೋಡೋದಾದರೆ ಕಲ್ಲಿದ್ದಲಿನಲ್ಲಿ ಹೈಡ್ರೋಜನ್, ಕಾರ್ಬನ್, ಸಲ್ಫರ್, ಆಕ್ಸಿಜನ್ ಮತ್ತು ನೈಟ್ರೋಜನ್ಗಳಂತಹ ಧಾತುಗಳು ಸೇರಿ ಈ ಕಲ್ಲಿದ್ದಲು ಅನ್ನುವಂತಹ ಒಂದು ಇಂಧನ ಉಂಟಾಗಿದೆ. ಆದರೆ ಈ ಕಲ್ಲಿದ್ದಲು ಹೈಡ್ರೋಜನ್, ಕಾರ್ಬನ್, ಸಲ್ಫರ್, ಆಕ್ಸಿಜನ್ ಮತ್ತು ನೈಟ್ರೋಜನ್ಗಳಿಂದ ಆದಂತಹ ಸಸ್ಯಜನ್ಯ ಸಂಪತ್ತಾಗಿದೆ. ಸಸ್ಯಜನ್ಯದಿಂದ ಉಂಟಾದಂತಹ ಒಂದು ಪ್ರಮುಖವಾದಂತಹ ಸಂಪತ್ತು ಕಲ್ಲಿದ್ದಲು. ಅಲ್ಲಿ ಒಂದು ಸಣ್ಣ ಕಲ್ಲಿದ್ದಲನ್ನು ವೀಕ್ಷಣೆ ಮಾಡಿದ್ರಿ. ಈಗ ಇಲ್ಲಿ ನೀವು ಕಲ್ಲಿದ್ದಲನ್ನು ಕಾಣ್ತಾ ಇದ್ದೀರಾ. ಈ ಕಲ್ಲಿದ್ದಲು ನೀವು ವೀಕ್ಷಣೆ ಮಾಡ್ತಾ ಇರುವಂತಹ ಈ ಕಲ್ಲಿದ್ದಲಿನ ಈ ಪದರ ಏನಿದೆ, ಈ ಪದರದಲ್ಲಿ ಕಲ್ಲಿದ್ದಲು ಹೇಗೆ ಬಂತು, ಇಲ್ಲಿ ಹೇಗೆ ಜೋಡಣೆ ಆಯಿತು, ಹಾಗಾದರೆ ಎಲ್ಲಿ ಸಿಕ್ತಿದೆ ಅನ್ನುವಂತಹ ಕುತೂಹಲ ಇದ್ದರೆ ಅದಕ್ಕೆ ಈಗ ನಾವು ಹೇಗೆ ಉಂಟಾಯಿತು ಅನ್ನುವಂಥದ್ದನ್ನು ನೋಡೋಣ. ಕಲ್ಲಿದ್ದಲು ಉಂಟಾಗುವಿಕೆ ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ದಟ್ಟವಾದ ಅರಣ್ಯ ಸಂಪತ್ತು ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿ ಅನೇಕ ರಾಸಾಯನಿಕ ಪ್ರಕ್ರಿಯೆಗಳಿಗಾಗಿ ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ರೂಪುಗೊಂಡಿದೆ. ಏನರ್ಥ ಆಯ್ತು ಮಕ್ಕಳೇ? ಏನಪ್ಪ ಅಂತ ಹೇಳಿದರೆ, ಮೊದಲು
ಕಾಡಿನ ರೀತಿಯಲ್ಲಿ ಇದ್ದಂತಹ ಒಂದು ಸಸ್ಯ ಸಂಪತ್ತೇನಿದೆ ಅದು 300 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂತಹ ಒಂದು ಸಸ್ಯ ಸಂಪತ್ತು, ದಟ್ಟವಾದ ಅರಣ್ಯ ಸಂಪತ್ತು, ಅದು ಭೂಕಂಪದಿಂದಾಗಲಿ ಅಥವಾ ಇತರೆ ಪ್ರಕೃತಿ ವಿಕೋಪದಿಂದಾಗಲಿ ಅದೇನಾಗಿದೆ, ಅದು ಭೂಮಿಯ ಮಣ್ಣಿನ ಅಡಿಯಲ್ಲಿ ಹೋಗ್ಬಿಟ್ಟು ಅದು ಸೇರ್ಕೊಂಡ್ಬಿಟ್ಟಿದೆ. ಅರಣ್ಯ ಅಂದರೆ ಆ ಇಡೀ ಕಾಡೆ ಏನಾಗಿದೆ, ನಶ್ವರ ಆಗಿದೆ, ಭೂಮಿಯ ಅಡಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಭೂಮಿಯ ಅಡಿ ಆಳದಲ್ಲಿ ಹೋಗಿ ಹೂತಾಕೊಂಡಿದೆ. ಈ ಭೂಮಿಯ ಅಡಿಯಲ್ಲಿ ಸೇರ್ಕೊಂಡಂತಹ ದಟ್ಟವಾದಂತಹ ಸಸ್ಯ ಸಂಪತ್ತಿನ ಮೇಲೆ ಮಣ್ಣಿನ ಹೊದಿಕೆ ಬೀಳ್ತಾ ಇದೆ. ಈ ರೀತಿಯ ಮಣ್ಣಿನ ಹೊದಿಕೆ ಬಿದ್ದು 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 ಏನಾಗುತ್ತೆ, ಅಲ್ಲಿ ಅದು ಹೆಚ್ಚು ಒತ್ತಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಭೂಮಿಯಿಂದನೂ ಸಹ ಕೆಳಗಡೆಯಲ್ಲಿರುವಂತಹ ಉಷ್ಣ ಶಕ್ತಿಯಿಂದ ತಾಪ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಭೂಮಿಯ ಕೆಳಗಿನಿಂದ ತಾಪ ಜಾಸ್ತಿ ಆಗುತ್ತೆ, ಮೇಲ್ಭಾಗದಿಂದ ಒತ್ತಡ ಜಾಸ್ತಿ ಆಗತ್ತೆ. ಇದರಿಂದ ಏನಾಗತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತೆ. ಆ ರೀತಿ ರಾಸಾಯನಿಕ ಕ್ರಿಯೆ ನಡೆದಾಗ ಅಲ್ಲಿ ಉಂಟಾಗುವಂತಹ ಕಾರ್ಬನೀಕರಣದಿಂದ ಈ ಕಲ್ಲಿದ್ದಲು ಅನ್ನುವಂತಹದ್ದು ಉಂಟಾಗುತ್ತೆ. ಗೊತ್ತಾಯ್ತಲ್ವ ಮಕ್ಕಳೇ? ಹಾಗಾದ್ರೆ ಈಗ ನಾವು ಪಡಿತಾ ಇರುವಂತಹ ಕಲ್ಲಿದ್ದಲು ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದಿನ ಕಲ್ಲಿದ್ದಲು. ಹಾಗಾದ್ರೆ ಈಗ ನಾವು ಅಂತಹ ಕಲ್ಲಿದ್ದಲು ಅಥವಾ ಮತ್ತೆ ಅದು ಮುಂದೆ ರಚನೆ ಆಗಬೇಕು ಅಂತ ಹೇಳಿದ್ರೆ ಅದು ಇನ್ನು ಎಷ್ಟು ವರ್ಷಗಳು ತೆಗೆದುಕೊಳ್ತಾ ಹೋಗುತ್ತೆ. ಹಾಗಾಗಿ ಇಂತಹ ವಸ್ತುಗಳನ್ನು, ಸಂಪನ್ಮೂಲಗಳನ್ನು ನಾವು ಅತ್ಯಂತ ವಿವೇಚನೆಯಿಂದ ಅವಶ್ಯವಿದ್ದಾಗ ಮತ್ತು ಮಿತವಾಗಿ ಬಳಸುವಂತಹದನ್ನು ನಾವು ಬೆಳೆಸಿಕೊಳ್ಳಬೇಕು, ಅದನ್ನು ಅರ್ಥೈಸ್ಕೊಳ್ಬೇಕು. ಈ ರೀತಿಯ ಕಲ್ಲಿದ್ದಲು ದಟ್ಟವಾದ ಅರಣ್ಯ ಸಂಪತ್ತು ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿ ಅನೇಕ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿರುವಂತಹ ಈ ಕಲ್ಲಿದ್ದಲೇನಿದೆ, ಈ ರೀತಿ ಉಂಟಾದಂತಹ ಕಲ್ಲಿದ್ದಲು ಯಾವುದರಿಂದ ಉಂಟಾಯಿತು? ಸಸ್ಯಗಳ ಉಳಿಕೆಯಿಂದಾಗಿ ಇಂತಹ ಕಲ್ಲಿದ್ದಲು ಉಂಟಾಯಿತು. ಹಾಗಾಗಿ ಇದನ್ನು ಪಳೆಯುಳಿಕೆ ಇಂಧನ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ? ಪಳೆಯುಳಿಕೆ ಇಂಧನ. ಹೆಚ್ಚಿನ ಶಾಖ ಶಕ್ತಿಯನ್ನು ನೀಡುವಂತಹ ಒಂದು ಸಂಪನ್ಮೂಲ ಆಗಿದೆ. ನೋಡಿದಿರಲ್ವಾ ಮಕ್ಕಳೇ? ನೋಡಿದ್ದೀರಾ? ಇಲ್ಲೂ ಸಹ ಹೇಗೆ ಕಲ್ಲಿದ್ದಲು ಉಂಟಾಯಿತು ಅನ್ನೋಂತಹ ವಿವರಣೆಯನ್ನು ಸಹ ತಿಳಿದುಕೊಂಡಿದ್ದೀರಾ. ಇದನ್ನು ಪಳೆಯುಳಿಕೆ ಇಂಧನ ಅಂತ ಯಾಕೆ ಕರೀತಾರೆ ಅನ್ನುವಂಥದ್ದು ಸಹ ಅರ್ಥೈಸ್ಕೊಂಡ್ರೆ. ಈಗ ನೋಡ್ತಾ ಹೋಗೋಣ. ಕಾರ್ಬನೀಕರಣ. ಏನಿದು ಕಾರ್ಬನೀಕರಣ ಅಂತ ಹೇಳಿದರೆ, ಸತ್ತ ಸಸ್ಯ ವರ್ಗವು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವಂತಹ ಪ್ರಕ್ರಿಯೆಗೆ ಕಾರ್ಬನೀಕರಣ ಅಂತ ಹೇಳಿ ಕರೀತಾರೆ. ಅಂದರೆ ಭೂಮಿಯ ಪದರದಲ್ಲಿ ಹುದುಗಿರುವಂತಹ ಭೂಮಿಯ ಪದರದ ಒಳಗೆ ಸೇರಿದಂತಹ ಗಟ್ಟಿಯಾದಂಥ ಮರದ ಭಾಗಗಳೇನಿದೆ, ಭೂಮಿ ಅಂದರೆ ಅಥವಾ ಅರಣ್ಯ ಸಂಪತ್ತು ಪ್ರಕೃತಿ ವಿಕೋಪದಿಂದಾಗಿ ಭೂಮಿಯ ತಳಭಾಗಕ್ಕೆ ಸೇರಿ ಅದರ ಮೇಲ್ಭಾಗದಲ್ಲಿ ಮಣ್ಣಿನ ಪದರಗಳು ಬೀಳ್ತಾ ಬೀಳ್ತಾ ಮೇಲಿನಿಂದ ಒತ್ತಡ ಜಾಸ್ತಿಯಾಗಿ ಕೆಳಗಿನಿಂದ ತಾಪ ಜಾಸ್ತಿಯಾಗಿ ಅಲ್ಲಿ ಏನಾಗ್ತಾ ಹೋಗುತ್ತೆ, ಉಂಟಾಗುವಂತಹ ಒಂದು ರಾಸಾಯನಿಕ ಕ್ರಿಯೆ ಕಾರ್ಬನೀಕರಣ ಪ್ರಕ್ರಿಯೆ ಏನಿದೆ, ಇದರಿಂದಾಗಿ ಕಲ್ಲಿದ್ದಲು ಅನ್ನುವಂತಹ ಒಂದು ಇಂಧನ ರೂಪುಗೊಳ್ಳುತ್ತೆ, ಸಂಪನ್ಮೂಲ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಈ ರೀತಿಯ ಉತ್ಪತ್ತಿ ಆಗುವಂತಹ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಅಂತ ಹೇಳಿ ಕರೀತಾರೆ. ಈಗ ಇಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಏನು ಅನ್ನುವಂಥದ್ದು ನೋಡಿದಾಗ, ಲಿಗ್ನಿನ್ ಒಂದು ಸಂಕೀರ್ಣ ಪಾಲಿಮರ್ ಆಗಿದೆ. ನಿಮಗೆ ಗೊತ್ತೇ ಇದೆ, ಲಿಗ್ನಿನ್ ಪದ ಕೇಳಿದ್ದೀರಾ? ಎಲ್ಲಿ ಕೇಳಿದ್ದೀರಾ? ಸಸ್ಯ ಜೀವಕೋಶ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಲಿಗ್ನಿನ್ ಅಂತ ಹೇಳ್ತೀರಿ, ಸೆಲ್ಯುಲೋಸ್ ಲಿಗ್ನಿನ್ ಅಂತ ಎಲ್ಲ ಹೇಳ್ತೀರಿ. ಇಂತಹ ಲಿಗ್ನಿನ್ ಒಂದು ಸಂಕೀರ್ಣ ಪಾಲಿಮರ್, ಅನೇಕ ಉದ್ದ ಸರಪಳಿಯ ಅಣು. ಇದು ಪಾಲಿಮರ್ ಅಂತ ಹೇಳಿದ್ರೆ ಉದ್ದ ಸರಪಳಿಯ ಅಣು. ಆ ಉದ್ದ ಸರಪಳಿಯ ಸಂಕೀರ್ಣ ಅಣುವಾಗಿ ಯಾವುದಿದೆ? ಲಿಗ್ನಿನ್ ಇದೆ. ಇಂತಹ ಲಿಗ್ನಿನ್ ವಸ್ತುವು ಸಸ್ಯಗಳ ಸೆಲ್ಯುಲೋಸ್ ಕಾಂಡಗಳನ್ನು ಹೆಚ್ಚು ಗಟ್ಟಿಯಾಗಿ ಹೆಚ್ಚು ಉಡಿಯಾಗಿ ಮಾಡುತ್ತೆ.
ಭೂಮಿಯ ಪದರದಲ್ಲಿ ಇರುವಂತಹ ಸಸ್ಯದ ಕಾಂಡಗಳನ್ನು ಗಟ್ಟಿಯಾಗಿ ಉಡಿಯಾಗಿ ಮಾಡುವಂತಹದ್ದು ಸೆಲ್ಯುಲೋಸ್ ಕಾಂಡ. ಕಾಂಡದಲ್ಲಿರುವಂಥ ಸೆಲ್ಯುಲೋಸ್ ಕಾಂಡ ಏನಿದೆ ಅದನ್ನು ಗಟ್ಟಿ ಮಾಡುವಂಥ ಕೆಲಸ ಯಾವುದು ಮಾಡುತ್ತೆ? ಲಿಗ್ನಿನ್. ಆದ್ರಿಂದ ಭೂಮಿಯ ಪದರದಲ್ಲಿ ತಳಭಾಗದಲ್ಲಿರುವಂತಹ ಮರದ ವಸ್ತು ಏನಿದೆ ಅದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಲಿಗ್ನಿನ್ ಕೊಳೆಯುವ ಸಾಮರ್ಥ್ಯವನ್ನು ತಕ್ಷಣವೇ ವಿಕಸಿಸಲಿಲ್ಲ. ಅಂದರೆ ಆದ್ರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಅವುಗಳನ್ನು ಕೊಳೆಯುವಂತಹ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಮರವು ಸಂಪೂರ್ಣವಾಗಿ ಕೊಳೆಯಲಿಲ್ಲ. ಆದರೆ ಕೆಸರಡಿನಲ್ಲಿ ಅದೇನಾಯಿತು, ಹೂತು ಹೋಯಿತು. ಹೀಗೆ ಹೂತು ಹೋದಂಥದ್ದೇನಾಗಿದೆ, ಆ ನಂತರ ಕಲ್ಲಿದ್ದಲು ರೂಪುಗೊಂಡಿದೆ, ಉಂಟಾಯಿತು ಅಂತ ಹೇಳಿ ಅಂದಾಜಿಸಲಾಗಿದೆ. ಕಾರ್ಬನೀಕರಣ ಪ್ರಕ್ರಿಯೆಯಲ್ಲಿ ಅಣಬೆಗಳು ಕೊಳಿತೀನಿ ಗೊತ್ತಾಗುತ್ತೆ, ಮತ್ತು ಇತರ ಶಿಲೀಂಧ್ರಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಲ್ಲಿದ್ದಲು ಅನ್ನುವಂಥದ್ದು ಒಂದು ಬರಿದಾಗುವ ಸಂಪನ್ಮೂಲ. ಕಲ್ಲಿದ್ದಲು ಹೇಗೆ ಉಂಟಾಗುತ್ತೆ ಅನ್ನುವಂಥದ್ದು ಅರ್ಥೈಸಿಕೊಂಡಿದ್ದೀರಾ. ಈಗ ಕಲ್ಲಿದ್ದಲಿನ ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನೀವಿಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥದ್ದು ಕಲ್ಲಿದ್ದಲಿನ ಉತ್ಪನ್ನವಾದಂತಹ ಒಂದು ಉತ್ಪನ್ನ ಕೋಕ್ ಅನ್ನುವಂಥದ್ದು. ಈ ಕೋಕ್ ಕಾರ್ಬನ್ನಿನ ಶುದ್ಧ ರೂಪ. ಇದು ಹೆಚ್ಚು ಕಠಿಣತೆಯನ್ನು ಹೊಂದಿದೆ, ಅಲ್ಲದೆ ಅನೇಕ ರಂಧ್ರಗಳನ್ನು ಸಹ ಹೊಂದಿದೆ. ಈ ಕೋಕ್ ಅನ್ನುವಂತಹ ಕಲ್ಲಿದ್ದಲಿನ ಉತ್ಪನ್ನ ಏನಿದೆ ಇದು ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಪಟುವಾಗಿದೆ. ರಾಸಾಯನಿಕವಾಗಿ ಬಹುಬೇಗ ವರ್ತಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಇಂತಹ ಕಲ್ಲಿದ್ದಲಿನ ಉತ್ಪನ್ನವಾದಂತಹ ಕೋಕ್ ಏನಿದೆ ಇದನ್ನು ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಇದನ್ನು ಬಳಸುವರು. ಸ್ಟೀಲನ್ನು ತಯಾರಿಸುವಂತಹ ಕಾರ್ಖಾನೆಗಳಲ್ಲಿ, ಕಬ್ಬಿಣದ ಕಾರ್ಖಾನೆಗಳಲ್ಲಿ, ಈ ರೀತಿಯ ಇತರೆ ಲೋಹಗಳ ಕಾರ್ಖಾನೆಗಳಲ್ಲಿ ಕಲ್ಲಿದ್ದಲಿನ ಉತ್ಪನ್ನ ಕೋಕನ್ನು ಬಳಸ್ತಾ ಹೋಗ್ತಾರೆ. ಹಾಗಾದರೆ ಈ ಕೋಕು ಹೇಗೆ ಉಂಟಾಗುತ್ತೆ ಅಂದರೆ, ಕಲ್ಲಿದ್ದಲನ್ನು ಏನು ಪ್ರಕೃತಿಯಲ್ಲಿ ಸಿಗುವಂತಹ ಕಲ್ಲಿದ್ದಲೇನಿದೆ ಅದನ್ನು ಗಾಳಿ ಇಲ್ಲದ ಸನ್ನಿವೇಶದಲ್ಲಿ ಕಾಯಿಸಿದಾಗ ಕೋಕ್ ಉಂಟಾಗುತ್ತೆ. ಆ ಕೋಕ್ ಅನ್ನುವಂತಹ ಕೋಕಿನ ಒಂದು ಚಿತ್ರಣವನ್ನು ವೀಕ್ಷಿಸ್ತಾ ಇದ್ದೀರಾ. ಆ ಕೋಕ್ನ ಗುಣಲಕ್ಷಣಗಳನ್ನು ಈಗ ನೀವು ಈ ರೀತಿಯಲ್ಲಿ ಅವುಗಳ ಗುಣಲಕ್ಷಣವನ್ನು ತಿಳಿದುಕೊಂಡಿದ್ದೀರಾ. ಜೊತೆಗೆ ಅವುಗಳನ್ನು ಕೊನೆಯಲ್ಲಿ ಪಟ್ಟಿ ಸಹ ಮಾಡಿ ನೋಡಿರಲ್ವ ಮಕ್ಕಳೇ ಕೋಕಿನ ಚಿತ್ರಣವನ್ನು. ಈಗ ಏನಿದು ಕಲ್ಲಿದ್ದಲಿನ ಎರಡನೆಯ ಉತ್ಪನ್ನ ಕಲ್ಲಿದ್ದಲು ಡಾಂಬಾರ್. ಬಿಟುಮಿನಸ್ ಕಲ್ಲಿದ್ದಲನ್ನು ಆಸವಿಸಿದಾಗ ಮಂದ ತೈಲ ದೊರೆಯುತ್ತೆ. ಅದನ್ನು ಕಲ್ಲಿದ್ದಲು ಡಾಂಬಾರ್ ಅಂತ ಹೇಳಿ ಕರೀತಾರೆ. ಕಚ್ಚಾ ತೈಲದಲ್ಲಿರುವಂತಹ ಉತ್ಪನ್ನಗಳನ್ನು ಬೇರ್ಪಡಿಸುವಾಗ ಸಿಗುವಂತಹ ಬಿಟುಮಿನಸ್ ಏನಿದೆ ಇದನ್ನು ಆಸವೀಕರಣಕ್ಕೆ ಒಳಪಡಿಸಿದಾಗ ಒಂದು ಮಂದ ತೈಲ ದೊರೆಯುತ್ತೆ. ಮಂದ ತೈಲ ಅಂತ ಹೇಳಿದ್ರೆ ದಪ್ಪನಾಗಿರುವಂತಹ ಎಣ್ಣೆಯ ರೀತಿಯ ದ್ರವ. ಈಗ ನೀವು ಕೊಬ್ಬರಿ ಎಣ್ಣೆ ನೋಡಿದ್ದೀರಾ, ಹಾಗೆ ರಿಫೈನ್ಡ್ ಆಯಿಲ್ಗಳನ್ನು ನೋಡಿದ್ದೀರಾ, ಅಡಿಗೆ ಎಣ್ಣೆ ನೋಡಿದ್ದೀರಾ, ಹಾಗೆ ಹರಳೆಣ್ಣೆ ನೋಡಿದ್ದೀರಾ. ಇದರಲ್ಲಿ ಯಾವುದು ದಪ್ಪ ಮಂದವಾಗಿದೆ ಅಂತ ಕೇಳಿದಾಗ ಯಾವುದು ವೇಗವಾಗಿ ಹರಿಯುತ್ತೆ, ಯಾವುದು ನಿಧಾನವಾಗಿ ಹರಿಯುತ್ತೆ ಅಂತ ಹೇಳಿದಾಗ ಹರಳೆಣ್ಣೆ. ಹಾಗೆ ಆ ರೀತಿಯಲ್ಲಿ ಅದಕ್ಕಿಂತಲೂ ಗಟ್ಟಿಯಾದಂತಹ ಮಂದವಾದಂತಹ ತೈಲ ಆಗಿರುತ್ತೆ ಯಾವುದು, ಕಲ್ಲಿದ್ದಲು ಡಾಂಬರ್ ಅನ್ನುವಂಥದ್ದು. ಕಪ್ಪು ಬಣ್ಣದಲ್ಲಿ ಸಿಗುವಂತಹ ಒಂದು ಮಿಶ್ರಣ, ವಾಸನೆಯುಕ್ತವಾಗಿರುವಂತಹದ್ದಾಗಿರುತ್ತೆ. ವಾಸನೆಯಿಂದ ಕೂಡಿರುವಂತಹ ಇದು ಒಂದು ಕಲ್ಲಿದ್ದಲಿನ ಉತ್ಪನ್ನ. ಈ ಕಲ್ಲಿದ್ದಲಿನ ಉತ್ಪನ್ನವಾದಂತಹ ಕಲ್ಲಿದ್ದಲು ಡಾಂಬರ್ ಅನ್ನುವಂಥದ್ದೇನಿದೆ ಇದು ಮಂದವಾದ ದ್ರವ ಅಂತ ಹೇಳಿದ್ದೀವಿ. ಯಾವ ರೂಪದಲ್ಲಿರುತ್ತೆ, ದ್ರವ ರೂಪದಲ್ಲಿ. ಇದರಲ್ಲಿ 200 ತೈಲಗಳ ಮಿಶ್ರಣ ಇರುತ್ತೆ. ಬೇರೆ 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 ರೀತಿಯ ತೈಲಗಳು ಅದರಲ್ಲಿ ಸೇರ್ಕೊಂಡಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಹೈಡ್ರೋಕಾರ್ಬನ್ ತೈಲಗಳು.
ಹೈಡ್ರೋಕಾರ್ಬನ್ ತೈಲಗಳು ಅಂತ ಹೇಳಿದ್ರೆ ಪೆಟ್ರೋಲಿಯಂನ ಉತ್ಪನ್ನಗಳಾಗಿರುವಂತಹದ್ದು. ಪೆಟ್ರೋಲ್, ಡೀಸೆಲ್ ಆ ಥರದ ಹೈಡ್ರೋಕಾರ್ಬನ್ ಹೊಂದಿರುವಂಥ ಇತರೆ ಸಂಯುಕ್ತಗಳು ಬೇರೆ ಯಾವುದಾದ್ರು. ಫಿನಾಲ್ಗಳು ಮತ್ತು ಇತರ ಉಪಯುಕ್ತ ಪದಾರ್ಥಗಳ ಮಿಶ್ರಣ ಯಾವುದರಲ್ಲಿರುತ್ತೆ? ಕಲ್ಲಿದ್ದಲು, ಡಾಂಬರ್. ಯಾವ ಸ್ಥಿತಿಯಲ್ಲಿ ಸಿಗುತ್ತೆ ನಮಗೆ? ಇದು ಮಂದ ತೈಲ ರೂಪದಲ್ಲಿ ಸಿಗತ್ತೆ ಅನ್ನೋ. ಈಗ 2 ಕಲ್ಲಿದ್ದಲಿನ ಉತ್ಪನ್ನಗಳನ್ನು ತಿಳಿದುಕೊಂಡ್ವಿ. ಒಂದು ಯಾವುದು? ಕೋಕ್. ಇನ್ನೊಂದು ಯಾವುದು? ಕಲ್ಲಿದ್ದಲು, ಡಾಂಬರ್ ಅನ್ನುವಂಥ. ಮತ್ತೊಂದು ಉತ್ಪನ್ನ ಕಲ್ಲಿದ್ದಲಿನ ಉತ್ಪನ್ನಗಳಲ್ಲಿ ಮೂರನೆಯದು ಕಲ್ಲಿದ್ದಲು ಅನಿಲ ಅಥವಾ ಕೋಲ್ ಗ್ಯಾಸ್ ಅಂತ ಹೇಳಿ ಕರೀತಾರೆ. ಹೇಗೆ ಪಡಿತಾರೆ ಇದನ್ನ ಅಂದರೆ, ಕಲ್ಲಿದ್ದಲನ್ನ ಗಾಳಿ ಇಲ್ಲದ ಸನ್ನಿವೇಶದಲ್ಲಿ ಕಾಯಿಸಿದಾಗ ಕೋಕ್ ಸಿಗತ್ತೆ ಅಂತ ಗೊತ್ತಿದೆ. ಅಂತಹ ಕೋಕನ್ನು ಸಂಸ್ಕರಿಸುವಾಗ ಕೋಲ್ ಗ್ಯಾಸ್ ಅನ್ನುವಂಥದ್ದು ದೊರೀತಾ ಹೋಗುತ್ತೆ. ಇಂತಹ ಕೋಲ್ ಗ್ಯಾಸ್ ಅನ್ನುವಂತಹದ್ದು ಉತ್ತಮವಾದಂತಹ ಒಂದು ಇಂಧನ. ಮಕ್ಕಳೇ, ಇಲ್ಲಿ ಒಂದು ಚಟುವಟಿಕೆ ಇದೆ, ನೀವು ಇದನ್ನು ಸಹ ಆಸಕ್ತಿಯಿಂದ ಮಾಡ್ಬೋದು. ಇದು ವಿಜ್ಞಾನಕ್ಕೂ ಆಗುತ್ತೆ, ಜೊತೆಗೆ ನಿಮಗೆ ಸಮಾಜದ ವಿಜ್ಞಾನಕ್ಕೂ ಸಹ ಅನುಕೂಲ ಆಗುತ್ತೆ, ಜನರಲ್ ನಾಲೆಡ್ಜ್ಗೂ ಸಹ ಇದು ಹೆಲ್ಪ್ ಆಗುತ್ತೆ. ನಮ್ಮ ಭಾರತದಲ್ಲಿ ಕಲ್ಲಿದ್ದಲನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವಂತಹ ಸ್ಥಳಗಳನ್ನು ಈ ಭಾರತ ನಕ್ಷೆಯಲ್ಲಿ ನೀವು ಗುರುತಿಸುವಂತಹದ್ದನ್ನು ಮಾಡಿ ಮಕ್ಕಳು. ಮಾಡ್ತೀರಲ್ವಾ? ಚಟುವಟಿಕೆಯನ್ನು ಬರ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಮ್ಯಾಪ್ ಬೇಕಿದ್ರು ನೀವು ಗೊತ್ತಾಗಿರುತ್ತೆ. ಏನನ್ನ ಬರೀಬೇಕು? ಕಲ್ಲಿದ್ದಲನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವ ಸ್ಥಳ. ಈಗ ಈ ಪಾಠದ ಮತ್ತೊಂದು ಪ್ರಮುಖ ಘಟ್ಟ ಪೆಟ್ರೋಲಿಯಂ. ಇಷ್ಟೋ ತನಕ ನಾವೇನು ತಿಳಿದುಕೊಂಡ್ವಿ? ನೈಸರ್ಗಿಕ ಸಂಪನ್ಮೂಲಗಳು, ಸಂಪನ್ಮೂಲಗಳ ವಿಧಗಳು ಮತ್ತು ಉದಾಹರಣೆಗಳು ಮತ್ತು ಅವುಗಳ ಮಿತ ಬಳಕೆ. ಆನಂತರ ಕಲ್ಲಿದ್ದಲು ಹೇಗೆ ರೂಪುಗೊಳ್ಳುತ್ತೆ ಮತ್ತು ಕಲ್ಲಿದ್ದಲಿನ ಉತ್ಪನ್ನಗಳು. ಈಗ ನಾವು ಪೆಟ್ರೋಲಿಯಂ ಅಂದರೆ ಏನು ಅನ್ನುವಂಥದ್ದನ್ನು ನೋಡಿ. ಯಾಕೆ ಈ ಹೆಸರು ಬಂತು? ಪೆಟ್ರಾ ಅಂತ ಹೇಳಿದ್ರೆ ರಾಕ್, ಓಲಿಯಂ ಅಂತ ಹೇಳಿದ್ರೆ ಆಯಿಲ್. ಬಂಡೆಯ ಕೆಳಭಾಗದಲ್ಲಿ ಸಿಗುವಂತಹದ್ರಿಂದ ಇದನ್ನು ಪೆಟ್ರೋಲಿಯಂ ಅಂತ ಹೇಳಿ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ, ದ್ರವ ಚಿನ್ನ. ದ್ರವ ರೂಪದಲ್ಲಿ ಸಿಗುವಂತಹ ಚಿನ್ನ ಅಂತ ಹೇಳಿ ಅಷ್ಟು ಬೇಡಿಕೆ ಇರುವಂತಹ ಮತ್ತು ಪ್ರಚಲಿತವಿರುವಂತಹ ಒಂದು ವಸ್ತು. ಪ್ರಸ್ತುತ ಪೆಟ್ರೋಲಿಯಂ ನಮ್ಮ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು. ನೈಸರ್ಗಿಕ ಸಂಪನ್ಮೂಲಗಳೇನಿದೆ ಅವುಗಳಲ್ಲಿ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪೆಟ್ರೋಲಿಯಂ ಸಹ ಒಂದು. ಕಾರುಗಳು, ಟ್ರಕ್ಗಳು, ವಿಮಾನಗಳು, ಹಡಗುಗಳು ಮತ್ತು ಇತರ ವಾಹನಗಳನ್ನು ಚಲಾಯಿಸಲು ನಾವು ಗ್ಯಾಸೋಲಿನ್, ಜೆಟ್ ಇಂಧನ ಮತ್ತು ಡೀಸೆಲ್ ಇಂಧನವನ್ನು ಬಳಸುತ್ತೇವೆ. ಈ ಎಲ್ಲವೂ ಏನಿದೆ ಇವು ಪೆಟ್ರೋಲಿಯಂನಿಂದ ದೊರೆಯುವಂತಹ ಒಂದು ಉತ್ಪನ್ನಗಳು. ಇವುಗಳನ್ನು ನಾವು ನಿತ್ಯ ಬಳಸುವಂತಹ ವಾಹನಗಳು ಈ ಉತ್ಪನ್ನಗಳನ್ನು ಅವಲಂಬಿಸಿರುತ್ತೆ. ಮನೆಯ ಶಾಖದ ಮೂಲಗಳಲ್ಲಿ ತೈಲ, ನೈಸರ್ಗಿಕ ಅನಿಲ ಮತ್ತು ವಿದ್ಯುತ್ ಸೇರಿದೆ. ಮನೆಯಲ್ಲಿ ಪಡೆಯುವಂತಹ ಶಕ್ತಿಯ ಆಕಾರಗಳು ಅಥವಾ ಶಾಖದ ಮೂಲಗಳು ಅಂತಹ ಮೂಲಗಳನ್ನು, ಶಾಖವನ್ನು ಪಡೀಲಿಕ್ಕೆ ನಾವು ಅಡುಗೆ ಮಾಡಲಿಕ್ಕೆ ಇರ್ಬೋದು ಅವುಗಳಲ್ಲೆಲ್ಲ, ಅಥವಾ ಇತರ ಮನೆಯ ಇತರೆ ಕೆಲಸ ಕಾರ್ಯಗಳಿಗೆ ನೈಸರ್ಗಿಕ ಅನಿಲ ಅಥವಾ ವಿದ್ಯುತ್ತನ್ನು ನಾವು ಬಳಸ್ತಾ ಹೋಗ್ತೀವಿ. ಈ ರೀತಿ ಇದು ಅನೇಕ ಪ್ರದೇಶಗಳಲ್ಲಿ ನೈಸರ್ಗಿಕ ಅನಿಲವನ್ನು ಸುಡುವುದರಿಂದ ಇದು ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಿ. ಯಾರಿದು ಪೆಟ್ರೋಲಿಯಂ ಅನ್ನು ಕಂಡುಹಿಡಿದವರು? ವೆನ್ ವಾಸ್ ಪೆಟ್ರೋಲಿಯಂ ಡಿಸ್ಕವರ್ಡ್? ಯಾವಾಗ ಪೆಟ್ರೋಲಿಯಂ ಅನ್ನು ಕಂಡುಹಿಡಿಯಲಾಯಿತು? ಯಾರು ಕಂಡುಹಿಡಿದ್ರು ಅನ್ನುವಂತಹ ಮಾಹಿತಿ ಬೇಕಿದ್ರೆ ಇದರಲ್ಲಿ ಕರ್ನಲ್ ಎಡ್ವಿನ್ ಡ್ರೇಕ್ 1859ರಲ್ಲಿ ಇದನ್ನು ಕಂಡುಹಿಡಿದ್ರು. ಪೆನ್ಸಿಲ್ವೇನಿಯಾ
ಟೈಟೋಸ್ವಿಲ್ಲೈಯಲ್ಲಿ ಮೊದಲ ಯಶಸ್ವಿ ತೈಲ ಬಾವಿಯನ್ನು ಕೊರೆದಾಗ ಕೆಲವರಿಗೆ ಪೆಟ್ರೋಲಿಯಂ ಜಗತ್ತನ್ನು ಹೇಗೆ ಬದಲಾಯಿಸುತ್ತದೆ ಎಂಬ ಕಲ್ಪನೆ ಇತ್ತು. ಡ್ರೇಕ್ ಮತ್ತು ಅವನ ಬೆಂಬಲಿಗರು ಇಂಧನವನ್ನು ಬೆಳಗಿಸಲು ಸೀಮೆ ಎಣ್ಣೆಯ ಮೂಲವನ್ನು ಹುಡುಕುತ್ತಿದ್ದರು. 1859ರಲ್ಲಿ ಪ್ರಾರಂಭವಾದ ದೇಶೀಯ ಪೆಟ್ರೋಲಿಯಂ ಉದ್ಯಮವು ಕೇವಲ 69.5 ಅಡಿ ಆಳದಲ್ಲಿ ಚೆನ್ನಾಗಿ ಕೊರೆಯುವ ಮೂಲಕ ಅಮೆರಿಕದ ಆರ್ಥಿಕತೆ, ಜೀವನ ಮಟ್ಟ ಮತ್ತು ಸಂಸ್ಕೃತಿಯನ್ನು ಶಾಶ್ವತವಾಗಿ ಬದಲಾಯಿಸಿದಂತಹ ಒಂದು ದ್ರವರೂಪದ ಚಿನ್ನ ಪೆಟ್ರೋಲಿಯಂ ಅನ್ನುವಂಥದ್ದು. ಕೇವಲ 69.5 ಅಡಿ ಆಳದಲ್ಲಿಯೇ ಆಗ ನಮಗೆ ಪೆಟ್ರೋಲ್ ಸಿಗ್ತಾ ಇತ್ತು ಅನ್ನೋದು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಪೆಟ್ರೋಲ್ ಸಿಕ್ತಪ್ಪ ಅಂತ ಹೇಳಿದ್ರೆ ಅಸ್ಸಾಂನ ಮಾಕೂಮ್ನಲ್ಲಿ 1867ರಲ್ಲಿ ಪೆಟ್ರೋಲಿಯಂ ಅನ್ನು ಪತ್ತೆ ಹಚ್ಚಿದ್ರು. ನಂತರ ಗುಜರಾತ್, ಮುಂಬೈ ಹೈ ಮತ್ತು ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಅಳಿವೆ ಪ್ರದೇಶಗಳಲ್ಲಿ ಇವುಗಳನ್ನು ಪಡೆಯಲಾಗ್ತಾ ಹೋಯಿತು. ಒಂದು ಚಟುವಟಿಕೆ, ಪೆಟ್ರೋಲಿಯಂ ಅನ್ನು ಪತ್ತೆ ಮಾಡುವ ಮೊದಲು ಇಂಧನವಾಗಿ ಬಳಸುತ್ತಿದ್ದಂತಹ ವಸ್ತುಗಳನ್ನು ಪಟ್ಟಿ ಮಾಡಿ ಆಲೋಚಿಸಿ ಪಟ್ಟಿ ಮಾಡಿ ಪೆಟ್ರೋಲಿಯಂಗಿಂತ ಮೊದಲು ಇಂಧನವಾಗಿ ಯಾವ ತೈಲಗಳನ್ನು ಅಥವಾ ಯಾವುದೇ ವಸ್ತುಗಳ ಏನನ್ನು ಇಂಧನವಾಗಿ ಬಳಸ್ತಿದ್ರು ಅಂತ ಹೇಳಿ. ಇಲ್ಲೂ ಸಹ ಮತ್ತೊಂದು ಚಟುವಟಿಕೆ, ಸರಳ ಚಟುವಟಿಕೆ, ಭಾರತದ ನಕ್ಷೆಯನ್ನು ಬರೆದು ಭಾರತದ ನಕ್ಷೆಯಲ್ಲಿ ಪೆಟ್ರೋಲಿಯಂ ದೊರೆಯುವಂತಹ ಸ್ಥಳಗಳನ್ನು ಏನು ಮಾಡಬೇಕು, ಗುರುತಿಸ್ಬೇಕು ಅನ್ನುವಂಥದ್ದು. ಹೇಗೆ ಪೆಟ್ರೋಲಿಯಂ ಅನ್ನು ಪಡಿತಾ ಹೋಗ್ತಾರೆ ಅನ್ನುವಂತಹದ್ದನ್ನು ನೋಡ್ತಾ ಹೋದರೆ, ಪೆಟ್ರೋಲಿಯಂ ಶುದ್ಧೀಕರಣವನ್ನು ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ಆಂಶಿಕ ಆಸವನ ವಿಧಾನ ಅಂತ ಹೇಳಿ ಕರೀತಾರೆ. ಇಲ್ಲಿ ಕಚ್ಚಾ ತೈಲ, ಭೂಮಿಯಲ್ಲಿ ಸಿಗುವಂತಹ ಕಚ್ಚಾ ತೈಲಕ್ಕೆ ಅತಿ ಹೆಚ್ಚಿನ ಉಷ್ಣತೆಯನ್ನು ಗಾಳಿ ಇಲ್ಲದ ಸನ್ನಿವೇಶದಲ್ಲಿ ಹಾಯಿಸ್ತಾರೆ. ಉಷ್ಣತೆಯನ್ನು ಗಾಳಿ ಇಲ್ಲದಂತಹ ಸನ್ನಿವೇಶದಲ್ಲಿ ಇದನ್ನು ಹಾಯಿಸ್ತಾರೆ. ಈ ರೀತಿ ಗಾಳಿ ಇಲ್ಲದ ಸನ್ನಿವೇಶದಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕಚ್ಚಾ ತೈಲಕ್ಕೆ ಒದಗಿಸಿದಾಗ, ಒಂದು ಸ್ತಂಭದ ಮೂಲಕ ಒದಗಿಸಿದಾಗ, ಅಲ್ಲಿ ಕಚ್ಚಾ ತೈಲಕ್ಕೆ ಒದಗಿಸಿದಾಗ ಇಲ್ಲಿ ಇದೇನಾಗ್ತಾ ಹೋಗುತ್ತೆ, ಆ ಕಚ್ಚಾ ತೈಲ ಅನ್ನುವಂಥದ್ದು ಅನೇಕ ಹೈಡ್ರೋಕಾರ್ಬನ್ಗಳ ಮಿಶ್ರಣ ಆಗಿರುತ್ತೆ. ಈ ಕಚ್ಚಾ ತೈಲದಲ್ಲಿರುವಂಥ ಹೈಡ್ರೋಕಾರ್ಬನ್ಗಳ ಮಿಶ್ರಣದಲ್ಲಿ ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿರುವಂತಹ ದ್ರವ ಮೊದಲು ಕುದ್ದು ಆವಿಯಾಗಿ ಸ್ತಂಭದ ಮೇಲಿನ ಸ್ತರಕ್ಕೆ ಬರುತ್ತೆ. ಆ ಮೇಲಿನ ಸ್ತರಕ್ಕೆ ಬರುವಂತಹದ್ದು ಕಡಿಮೆ ಕುದಿಯುವ ಬಿಂದು ಹೊಂದಿರುವಂತಹ ದ್ರವ. ಆ ನಂತರ ಅದಕ್ಕಿಂತ ನಂತರದ ದ್ರವ, ಅದಕ್ಕಿಂತ ನಂತರದ್ದು, ಈ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಈ ರೀತಿ ಕಚ್ಚಾ ತೈಲದಲ್ಲಿರುವಂತಹ ವಿವಿಧ ತೈಲಗಳನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸುವ ವಿಧಾನ ಏನಿದೆ, ಆಂಶಿಕ ಆಸವನ ವಿಧಾನ. ಈ ವಿಧಾನದಿಂದ ಕಚ್ಚಾ ತೈಲದಲ್ಲಿರುವಂತಹ ಹೈಡ್ರೋಕಾರ್ಬನ್ಗಳ ಮಿಶ್ರಣವಾದ ರಿಫೈನರಿ ಗ್ಯಾಸ್, ಪೆಟ್ರೋಲ್, ನ್ಯಾಫ್ತಾ, ಕೆರೋಸಿನ್, ಸೀಮೆಎಣ್ಣೆ, ಡೀಸೆಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಥವಾ ಕೀಲೆಣ್ಣೆ, ಫ್ಯೂಯಲ್ ಆಯಿಲ್ ಅಥವಾ ಇಂಧನ ತೈಲ, ಬಿಟುಮೆನ್, ಈ ಥರದ ಉತ್ಪನ್ನಗಳನ್ನು ಅವುಗಳ ಕುದಿಯುವ ಬಿಂದುವನ್ನು ಆಧರಿಸಿ ಒಂದೊಂದಾಗಿ ಪಡೀತಾ ಹೋಗ್ತಾರೆ. ಯಾವುದು ಕಡಿಮೆ ಕುದಿಯುವ ಬಿಂದು ಹೊಂದಿರುತ್ತೋ ಅದು ಬೇಗ ಕುದ್ದು ಆವಿ ಆಗುತ್ತೆ. ಆ ಆವಿಯನ್ನು ಸಂಗ್ರಹಿಸುವುದರ ಮೂಲಕ ಅದನ್ನು ಪ್ರತ್ಯೇಕಿಸ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಇರುವಂತಹ ಇದರಲ್ಲಿ ಯಾವ
ಒಂದು ಉತ್ಪನ್ನದ ಯಾವ ದ್ರವ ಅಥವಾ ಯಾವ ಉತ್ಪನ್ನ ಇದೆ ಅದರಲ್ಲಿ ಕೆಲವು ಸಣ್ಣ ಅಣುಗಳು ಇರುತ್ತೆ, ಕೆಲವು ದೊಡ್ಡ ದೊಡ್ಡ ಅಣುಗಳಿರುತ್ತೆ. ಸಣ್ಣ ಅಣುಗಳ ಕುದಿಯುವ ಬಿಂದು ಕಡಿಮೆ ಇರುತ್ತೆ. ಆ ಸಣ್ಣ ಕಡಿಮೆ ಕುದಿಯುವ ಬಿಂದು ಹೊಂದಿರುವಂತಹದ್ದೆಲ್ಲ ಲೈಟಾಗಿರುತ್ತೆ ಕಲರು, ಮತ್ತು ಹತ್ಕೊಂಡು ಉರಿಯೋದು ಸಹ ಸುಲಭ, ಈಸಿಯಾಗಿ ಹೊತ್ಕೊಳ್ಳುತ್ತೆ ಅನ್ನುವಂಥದ್ದು, ಮತ್ತು ತೆಳುವಾಗಿರುತ್ತೆ. ಭಾರವಾದ ಅಣುವನ್ನು ಹೊಂದಿರುವಂಥದ್ದು, ಹೆಚ್ಚಿನ ಅಣುಗಳನ್ನು ಹೊಂದಿರುವಂತಹದ್ದು ಇದು ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿರುತ್ತೆ. ಕಲರಲ್ಲಿ ಗಾಢ ಬಣ್ಣದಲ್ಲಿರುತ್ತೆ, ಆದರೆ ಹತ್ಕೊಂಡು ಉರಿಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಇವು ಮಂದವಾಗಿರುತ್ತೆ, ದಪ್ಪನಾಗಿರುತ್ತೆ. ಈ ರೀತಿ ಕಚ್ಚಾ ತೈಲದಿಂದ ಆಂಶಿಕ ಆಸವನ ವಿಧಾನದಿಂದ ಪಡೆದಂತಹ ಪೆಟ್ರೋಲಿಯಂ ಉತ್ಪನ್ನಗಳೇನಿದವಿವು ಇವುಗಳನ್ನು ನಾವು ಸಿಲಿಂಡರಿಗೆ, ಅದರಲ್ಲಿ ಪ್ರತಿಯೊಂದನ್ನು ಅವುಗಳ ಉಪಯೋಗಕ್ಕೆ ತಕ್ಕಂತೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಪೆಟ್ರೋಲನ್ನು ಕಾರಿಗೆ, ನಾಫ್ತಾ ರಾಸಾಯನಿಕಗಳಿಗೆ, ಸೀಮೆ ಎಣ್ಣೆನ ಜೆಟ್ ಫ್ಯೂಯಲ್ ಪ್ಯಾರಾಫಿನ್ ಅವುಗಳನ್ನು ಲೈಟ್ನಿಂಗ್ ಆ್ಯಂಡ್ ಹೀಟಿಂಗ್, ಹಾಗೆ ಡೀಸೆಲನ್ನು ಭಾರೀ ವಾಹನಗಳಿಗೆ, ಭಾರೀ ಗಾತ್ರದ ಲಾರಿ ಟ್ರಕ್ಗಳಂಥ ವಾಹನಗಳಿಗೆ, ಕೀಲೆಣ್ಣೆಯನ್ನು ಘರ್ಷಣೆ ತಪ್ಪಿಸಲಿಕ್ಕೆ, ಇಂಧನ ತೈಲವನ್ನು ಅವುಗಳನ್ನು ಹಡಗುಗಳಲ್ಲಿ, ಜೊತೆಗೆ ಬಿಟುಮಿನನ್ನು ರಸ್ತೆಗಳ ನಿರ್ಮಾಣದಲ್ಲಿ ಇದನ್ನು ಬಳಸ್ತಾ ಹೋಗ್ತಾರೆ. ಪೆಟ್ರೋಲಿಯಂನ ವಿವಿಧ ಘಟಕಗಳು ಮತ್ತು ಅವುಗಳ ಉಪಯೋಗಗಳ ಕೋಷ್ಟಕ. ಆಂಶಿಕ ಆಸವನದಿಂದ ನಾವು ಪೆಟ್ರೋಲಿಯಮನ್ನು ಪಡೆದುಕೊಂಡಿದ್ದೀವಿ. ಅಂತಹ ಪೆಟ್ರೋಲಿಯಂ ಉತ್ಪನ್ನಗಳ ಘಟಕಗಳು ಮತ್ತು ಉಪಯೋಗಗಳನ್ನು ನಾವು ನೋಡೋದಾದರೆ, ಪೆಟ್ರೋಲಿಯಂನ ಘಟಕ ದ್ರವೀಕೃತ ಪೆಟ್ರೋಲಿಯಂ ಅನಿಲ LPG ಅನ್ನುವಂತಹದ್ದು. ಈ LPG ಅನ್ನುವಂತಹದ್ದೇನಿದೆ, ಇದರ ಉಪಯೋಗವನ್ನು ಕೇಳಿದರೆ ಇದನ್ನು ನಾವು ಗೃಹ ಬಳಕೆ ಮತ್ತು ಕೈಗಾರಿಕೆಗಳ ಇಂಧನವಾಗಿ ಬಳಸ್ತಾ ಹೋಗ್ತೀವಿ. ಹಾಗೆ ಎರಡನೇದರಲ್ಲಿ ಉಪಯೋಗ ಕೊಟ್ಟಿದ್ದಾರೆ, ಘಟಕ ನೀವು ಹೇಳಬೇಕು. ಕೆಲವುದ್ರಲ್ಲಿ ಘಟಕ ಕೊಟ್ಟಿದ್ದಾರೆ, ಉಪಯೋಗ ನೀವು ಹೇಳಬೇಕು. ಯಾಕಂದರೆ ಹಿಂದಿನ ಸ್ಲೈಡಲ್ಲಿ ನೀವು ವೀಕ್ಷಣೆ ಮಾಡಿದರೆ ಅದಕ್ಕೆ. ಎರಡನೆಯದರಲ್ಲಿ ವಾಹನ ಇಂಧನವಾಗಿ ನಾವು ಯಾವುದನ್ನು ಬಳಸ್ತೀವಿ, ಎರಡನೇದು ಪೆಟ್ರೋಲ್. ಇದು ವಾಹನ ಇಂಧನವಾಗಿ ಬಳಸ್ತೀವಿ, ಅಥವಾ ಡ್ರೈ ಕ್ಲೀನಿಂಗಿಗೆ ಬಳಸ್ತೀವಿ. ಡ್ರೈ ಕ್ಲೀನಿಂಗ್ ಮಾಡುವಂತಹ ಬಟ್ಟೆಗಳು ಕೊಡ್ತೀವಲ್ಲ, ಅದಕ್ಕೂ ಸಹ ಬಳಸ್ತೀವಿ. ವೈಮಾನಿಕ ಇಂಧನದಲ್ಲೂ ಬಳಸ್ತೀವಿ. ಮೂರನೇದು ಸೀಮೆ ಎಣ್ಣೆಯನ್ನು ಜೆಟ್ ವಿಮಾನಗಳಿಗೆ ಮತ್ತು ಒಲೆಯನ್ನು ಹಚ್ಚಲು ಮತ್ತು ದೀಪವನ್ನು ಹಚ್ಚಲಿಕ್ಕೆ ಅದನ್ನು ಬಳಸ್ತೀವಿ. ಡೀಸೆಲ್, ಇದು ಘಟಕ ಹೇಳಿದರೆ, ಈಗ ನೀವು ಉಪಯೋಗ ಹೇಳಬೇಕು. ಭಾರೀ ವಾಹನಗಳಿಗೆ ಮತ್ತು ವಿದ್ಯುಜ್ಜನಕ ಇಂಧನಕ್ಕಾಗಿ. ನೆಕ್ಸ್ಟ್ ಅಪಘರ್ಷಕ ತೈಲ. ಈ ಅಪಘರ್ಷಕ ತೈಲವನ್ನು ಘರ್ಷಣೆಯನ್ನು ನಿವಾರಿಸಲು ಕೀಲೆಣ್ಣೆಯಾಗಿ ಬಳಸ್ತಾರೆ ಯಂತ್ರಗಳಲ್ಲಿ. ಪ್ಯಾರಾಫಿನ್ ಮೇಣ ಅಂತ ಹೆಸರೇ ಸೂಚಿಸ್ತಾ ಇದೆ. ಇದರ ಉಪಯೋಗ ಮೇಣದ ಬತ್ತಿಯಲ್ಲಿ, ಮುಲಾಮುಗಳಲ್ಲಿ, ಅದರಲ್ಲೂ ವ್ಯಾಸ್ಲಿನ್ ಅನ್ನುವಂಥದ್ದು ನೀವು ಬಳಸ್ತಿರಲ್ಲ, ಅದು ಸಹ ಪ್ಯಾರಾಫಿನ್ ಮೇಣತೆ. ಬಿಟುಮೆನ್ ಬಣ್ಣಗಳು, ರಸ್ತೆಗಳ ಮೇಲ್ಮೈ ನಿರ್ಮಾಣ, ಇವುಗಳಲ್ಲಿ ಬಿಟುಮಿನನ್ನು ಬಳಸ್ತಾರೆ. ಈ ಪೆಟ್ರೋಲಿಯಂನ ಘಟಕ ಮತ್ತು ಉಪಯೋಗಗಳನ್ನು ನೀವು ಭರ್ತಿ ಮಾಡಲಿಕ್ಕೆ ಮಕ್ಕಳೇ, ನಿಮ್ಮ ಈ ಚಟುವಟಿಕೆಯನ್ನು ಮಾಡಲಿಕ್ಕೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪೇಜ್ ನಂಬರ್ ಪುಟ ಸಂಖ್ಯೆ 81 ಓದಿಕೊಂಡ್ರೆ ಆಗ ನೀವು ಈ ಚಟುವಟಿಕೆಯನ್ನು ನಿರ್ವಹಿಸ್ತೀರಾ. ಪೆಟ್ರೋಲಿಯಂನ ಮತ್ತಷ್ಟು ಉಪಯೋಗಗಳು, ಪೆಟ್ರೋಲಿಯಂನಿಂದ ಏನೆಲ್ಲ ತಯಾರಿಸ್ತಾರೆ ಅನ್ನುವಂತಹದ್ದು. ಈ ರೀತಿಯ ಅನೇಕ ನಿತ್ಯ ಬಳಕೆಯ ಉತ್ಪನ್ನಗಳೇನಿದೆ ಇವುಗಳನ್ನು ಪೆಟ್ರೋಲಿಯಮನ್ನು ಸಹ ಬಳಸಿ ತಯಾರಿಸಿದಂತಹ ಉತ್ಪನ್ನಗಳಾಗಿದೆ. ನೈಸರ್ಗಿಕ ಅನಿಲ ಇದು ಪ್ರಮುಖವಾದಂತಹ ಪಳೆಯುಳಿಕೆ ಇಂಧನ. ಸುಲಭವಾಗಿ ಸಾಗಾಣಿಕೆ ಮಾಡಬಹುದು, ಹೆಚ್ಚಿನ ಒತ್ತಡದಲ್ಲಿ ಸಂಪೀಡನೆಗೊಳಿಸಬಹುದು, ಕಡಿಮೆ ಮಲಿನಕಾರಿ, ಇದು ಪರಿಶುದ್ಧ ಇಂಧನ ಮತ್ತು ದಕ್ಷತೆ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಇದನ್ನು ಸಹ ನೀವು ಗಮನಿಸಿರ್ತೀರ ಅನ್ನುವಂಥದ್ದು.
ನೈಸರ್ಗಿಕ ಅನಿಲ ಅನ್ನುವಂಥದ್ದು ಬಳಕೆ ಆಗ್ತಾ ಇದೆ. ಇದರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳುವಂತಹ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಇದನ್ನು ಬಳಸ್ತಾ ಇದ್ದೀವಿ. ಈಗ ಇಂಧನ ಮೂಲವಾಗಿ ಬಳಸ್ತಾ ಇರೋದ್ರಿಂದ ಇದರ ಬಗ್ಗೆ ತಿಳಿದೇ ಇದೆ. ಹೊಗೆ ರಹಿತ ಇಂಧನ ಆಗಿರೋದ್ರಿಂದ ಕಡಿಮೆ ಮಾಲಿನ್ಯತೆ ಉಂಟು ಮಾಡುತ್ತೆ. ಪರಿಶುದ್ಧ ಇಂಧನ ಸಂಪೂರ್ಣವಾಗಿ ದಹಿಸಲ್ಪಟ್ಟು ಕ್ಯಾಲೋರಿ ಮೌಲ್ಯ ಜಾಸ್ತಿ ಆಗಿರುತ್ತೆ. ಶಕ್ತಿಯನ್ನು ಜಾಸ್ತಿ ಒದಗಿಸಿಕೊಡುತ್ತೆ. ದಕ್ಷತೆಯಿಂದ ಕೂಡಿರುವಂತಹ ಇಂಧನ. ನೈಸರ್ಗಿಕ ಅನಿಲದ ಉಪಯೋಗ ಇಂಧನವಾಗಿ ರಾಸಾಯನಿಕಗಳ ತಯಾರಿಕೆಯಲ್ಲಿ, ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ನೈಸರ್ಗಿಕ ಅನಿಲವನ್ನು ಬಳಸ್ತಾ ಹೋಗ್ತಾರೆ. ಈಗ ನಿಮಗೆ ಮತ್ತೊಂದು ಚಟುವಟಿಕೆ, ಭಾರತದ ನಕ್ಷೆಯಲ್ಲಿ ಎಲ್ಲಿ ನೈಸರ್ಗಿಕ ಅನಿಲ ಎಲ್ಲೆಲ್ಲಿ ದೊರೆಯುತ್ತೆ ಅನ್ನುವಂತಹದ್ದನ್ನು ಈ ನಕ್ಷೆಯಲ್ಲಿ ನೀವು ಗುರುತಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಈಗ ಇನ್ನೂ ಒಂದು ಚಟುವಟಿಕೆಯನ್ನು ಮಾಡಿದಾಗ ನಿಮಗೆ ಕಲಿಕೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ಹಾಗಾಗಿ ಕಲಿಕೆಗೆ ಪೂರಕವಾದಂತಹ ಚಟುವಟಿಕೆ, ನಿಮ್ಮ 10 ಜನ ಸ್ನೇಹಿತರ ಮನೆಯಲ್ಲಿ 1 ವರ್ಷದಲ್ಲಿ ಬಳಸುವ LPG ಸಿಲಿಂಡರ್ಗಳ ಅಂದಾಜು ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಪ್ರತಿ ಮನೆಯಲ್ಲಿ ಬಳಸುವ ಸಿಲಿಂಡರ್ ಸಂಖ್ಯೆಯ ಕಂಬ ನಕ್ಷೆ ರಚಿಸಿ. ಗ್ರಾಫ್ ಎಲ್ಲ ಮಾಡಿರೋದ್ರಿಂದ ಇದು ಅತ್ಯಂತ ಸರಳವಾಗಿ ನೀವು ಮಾಡಬಹುದಾದಂತಹದ್ದಾಗಿರುತ್ತೆ. ಎಲ್ಲಿ ಹೆಚ್ಚು ಬಳಸ್ತಾ ಇದೆ ಅನ್ನುವಂಥದ್ದು ಸಹ ನಿಮಗೆ ಸುಲಭವಾಗಿ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕಣ್ಣಾಯಿಸಿದ ತಕ್ಷಣ ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಇನ್ನೂ ಒಂದು ಚಟುವಟಿಕೆ ಇದೆ. ಈ ಕೆಳಗಿನ ಕೋಷ್ಟಕವು 2011ರಿಂದ 2020ರವರೆಗೆ ಭಾರತದಲ್ಲಿನ ಒಟ್ಟು ಶಕ್ತಿಯ ಕೊರತೆಯನ್ನು ತೋರಿಸುತ್ತದೆ. ಈ ದತ್ತಾಂಶವನ್ನು ನಕ್ಷೆಯ ರೂಪದಲ್ಲಿ ತೋರಿಸಿ ವಾರ್ಷಿಕ ಕೊರತೆಯ ಶೇಕಡಾಂಶವನ್ನು Y ಅಕ್ಷದಲ್ಲಿ ಮತ್ತು ವರ್ಷವನ್ನು X ಅಕ್ಷದ ಮೇಲೆ ಬಿಡಿಸಿ. ನೀವು ಗ್ರಾಫ್ ಹಾಕ್ತೀರಾ. ಈ ರೀತಿಯ ಗ್ರಾಫನ್ನು ಹಾಕಿದಾಗ X ಅಕ್ಷ ಮತ್ತು Y ಅಕ್ಷದಲ್ಲಿ ನೀವು ಈ ಎರಡನ್ನು ನೀವು ಮೆನ್ಷನ್ ಮಾಡ್ತಾ ಹೋಗಬೇಕು. ಈ ವರ್ಷ ಏನಿದೆ ಈ ವರ್ಷಗಳನ್ನು X ಆಕ್ಸಿಸ್ನಲ್ಲಿ ಭರ್ತಿ ಮಾಡಿದ್ರೆ ಇದನ್ನು Y ಅಕ್ಷದಲ್ಲಿ ಯಾವುದನ್ನು ವಾರ್ಷಿಕ ಕೊರತೆಯ ಶೇಕಡಾಂಶವನ್ನು ಅದನ್ನು ನೀವು ಗುರುತು ಮಾಡ್ತಾ ಹೋದಾಗ ನಮಗೆ ಶಕ್ತಿಯ ಕೊರತೆ, ಒಟ್ಟು ಶಕ್ತಿಯ ಕೊರತೆ 2011ರಿಂದ 2020ರವರೆಗೆ ನಮ್ಮ ದೇಶದಲ್ಲಿ ಕಂಡುಬರುವಂತಹ ಒಟ್ಟು ಶಕ್ತಿಯ ಕೊರತೆಯನ್ನು ಅದು ಆ ನಕ್ಷೆ ಸುಲಭವಾಗಿ ಸೂಚಿಸುತ್ತೆ. ವಿದ್ಯಾರ್ಥಿಗಳು, ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಬರಿದಾಗುವ ಸಂಪನ್ಮೂಲವಾದಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಬಗ್ಗೆ ತಿಳಿದುಕೊಂಡಂತಹ ನಾವು ಈಗ ಇಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸೋಣ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇಂಧನಗಳು ಪಳೆಯುಳಿಕೆ ಇಂಧನ. ಈ ಇಂಧನಗಳು ಸತ್ತ ಜೀವಿಗಳಿಂದ ಪರಿವರ್ತನೆಯಾಗಲು ಅನೇಕ ಮಿಲಿಯನ್ ವರ್ಷಗಳೇ ಬೇಕು. ಈ ಇಂಧನಗಳ ಸಂಗ್ರಹ ಇನ್ನು ಕೆಲವೇ ವರ್ಷಗಳಲ್ಲಿ ಮುಗಿದು ಹೋಗುವ ಸಾಧ್ಯತೆ ಇದೆ. ಅಲ್ಲದೆ ಈ ಇಂಧನಗಳನ್ನು ಉರಿಸುವುದರಿಂದ ವಾಯು ಮಾಲಿನ್ಯ, ಇದರ ಪರಿಣಾಮವಾಗಿ ಜಾಗತಿಕ ತಾಪಮಾನ ಹೆಚ್ಚಳಕ್ಕೂ ಸಹ ಕಾರಣವಾಗುತ್ತಿದೆ. ಇವೆಲ್ಲದರ ಪರಿಣಾಮವಾಗಿ ನಾವು ಅರ್ಥೈಸಿಕೊಳ್ಳಬೇಕಾಗಿದ್ದೇನಪ್ಪ ಅಂತ ಹೇಳಿದರೆ, ಇಂತಹ ಮುಗಿದು ಹೋಗುವ ಸಂಪನ್ಮೂಲಗಳೇನಿದೆ, ಬರಿದಾಗುವ ಸಂಪನ್ಮೂಲಗಳೇನಿದೆ, ಅವಶ್ಯಕವಿದ್ದಾಗ ಮಾತ್ರ ಮಿತವಾಗಿ ಬಳಸಬೇಕು. ಹಾಗಾದರೆ ಈ ನೈಸರ್ಗಿಕ ಸಂಪನ್ಮೂಲವಾದಂತಹ ಪೆಟ್ರೋಲಿಯಂನ ಉಳಿಕೆಯಲ್ಲಿ, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಈ ಥರದ ಉಳಿಕೆಯಲ್ಲಿ ಅಥವಾ ವಿದ್ಯುತ್ ಶಕ್ತಿ ಮಿತಗೊಳಿಸುವಿಕೆಯಲ್ಲಿ ಇವುಗಳಲ್ಲಿ ನೀವು ನಿತ್ಯ ಜೀವನದಲ್ಲಿ ಅನುಸರಿಸುವಂತಹ ನಿಯಮಗಳನ್ನು ಪಟ್ಟಿ ಮಾಡ್ತಾ ಹೋದರೂ ಗೊತ್ತಾಗುತ್ತೆ. ಅದನ್ನ ಜೊತೆಗೆ ನಾವು ಇವುಗಳನ್ನು ಮಿತವಾಗಿ ಬಳಸಬೇಕಲ್ವ ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ಈ ಥರದ ಉತ್ಪನ್ನಗಳು ರೂಪುಗೊಳ್ಳಲಿಕ್ಕೆ ಮಿಲಿಯನ್ ವರ್ಷಗಳೇ ಬೇಕಾಗೋದ್ರಿಂದ ಇದನ್ನು ನಾವು ಹೆಚ್ಚಾಗಿ ಬಳಸಿದರೆ ಅದನ್ನು ನಮ್ಮ ಪೀಳಿಗೆಯಲ್ಲೇ ಮುಗಿದು ಹೋಗುವಂಥ ಸಾಧ್ಯತೆ ಇದ್ದು ಮುಂದಿನ ಪೀಳಿಗೆಯವರಿಗೆ ಇಲ್ಲದಂತಾಗುತ್ತೆ. ಆದರೆ ಮುಂದಿನ ಪೀಳಿಗೆಗೂ ಸಹ ಅದನ್ನು ಸುರಕ್ಷಿತವಾಗಿ ವರ್ಗಾಯಿಸುವಂತಹ ಜವಾಬ್ದಾರಿ, ಹೊಣೆಗಾರಿಕೆ ನಮ್ಮದಾಗಿರೋದ್ರಿಂದ ಅದನ್ನು ನಾವು ವರ್ಗಾಯಿಸಬೇಕಲ್ವ ಮಕ್ಕಳೇ. ಹಾಗಾಗಿ ವಾಯು ಮಾಲಿನ್ಯ ಇಲ್ಲದೇ ಇರುವ ಹಾಗೆ ನಾವು ವಾಹನಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮಿತವಾಗಿ ಬಳಸುವಂಥದ್ದು, ಹೆಚ್ಚಾಗಿ ಸಾರ್ವಜನಿಕ ವಾಹನಗಳನ್ನು
ನಮ್ಮ ಓಡಾಟಕ್ಕೆ ಬಳಸುವಂತಹದ್ದಾಗಿರ್ಬೋದು, ಅವಶ್ಯವಿದ್ದಾಗ ಮಾತ್ರ ವಾಹನಗಳನ್ನು ಬಳಸುವಂಥದ್ದು. ಇಲ್ಲವಾದಲ್ಲಿ ನಾವು ದ್ವಿಚಕ್ರ ವಾಹನಗಳಾದಂತಹ ಸೈಕಲನ್ನು ಬಳಸುವುದರಿಂದ ಮಾಲಿನ್ಯವನ್ನು ನಿಯಂತ್ರಣಗೊಳಿಸ್ಬೋದು, ಈ ಸಂಪನ್ಮೂಲಗಳನ್ನು ಉಳಿಸಬಹುದು, ದೈಹಿಕವಾಗಿಯೂ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತಹ ಒಂದು ಅಂಶಗಳನ್ನು ಮಿತಿಯಾಗಿ ನಾವು ಬಳಸುವುದರಿಂದ, ಇಂತಹ ವಸ್ತುಗಳನ್ನು ಬಳಸುವುದರಿಂದ, ಇವುಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಗ್ರಹಿಸೋದ್ರಿಂದ ನಾವು ಪರಿಸರ ಸ್ನೇಹಿಯಾಗಿ ಉಳಿಯುವಂಥ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡಬೇಕು. ಈ ಪಾಠದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಬಗ್ಗೆ ನೀವು ಎಷ್ಟು ಕೇಳಿದ್ರೆ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆದು 10 ಮಾರ್ಕ್ಸಿಗೆ 10 ಮಾರ್ಕ್ಸು ಬಳಸಿ ಪೆಟ್ರೋಲನ್ನು ಡೀಸೆಲನ್ನು ವೇಸ್ಟ್ ಮಾಡಿದರೆ ಅಷ್ಟು ವ್ಯರ್ಥ ಅದು. ಆದರೆ ನಾವು ನಿತ್ಯ ಜೀವನದಲ್ಲಿ ಅವುಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಪಡುವಂತಹ ಪ್ರಾಮಾಣಿಕ ಪ್ರಯತ್ನ ಏನಿದೆ ಅದು ಅರ್ಥೈಸಿಕೊಳ್ಳಿಕ್ಕೆ ಇಟ್ಟಿರುವಂತಹ ಪಾಠ ಮಕ್ಕಳು. ಹಾಗಾಗಿ ಅನಾವಶ್ಯಕವಾಗಿ ಉರಿಯುತ್ತಿರುವಂತಹ ವಿದ್ಯುತ್ ಶಕ್ತಿಯನ್ನು ಆಫ್ ಮಾಡುವಂಥದ್ದು, ನೀರನ್ನು ಹೆಚ್ಚು ಪೋಲು ಮಾಡದೇ ಇರುವಂಥದ್ದು, ವಾಹನಗಳನ್ನು ಅವಶ್ಯಕವಿದ್ದಾಗ ಮಾತ್ರ ಬಳಸುವಂತಹದ್ದು, ಈ ರೀತಿಯ ಪರಿಸರ ಸ್ನೇಹಿಯ ಕಾರ್ಯವನ್ನು ಹಮ್ಮಿಕೊಳ್ಳುವಂತಹದ್ದನ್ನು ಮಾಡಬೇಕು. ಇನ್ನು ಕೆಲವೇ ವರ್ಷಗಳಲ್ಲಿ ನಮಗೆ ವಿದ್ಯುತ್ ಶಕ್ತಿಯಿಂದ ಚಲಿಸುವಂತಹ ವಾಹನಗಳ ಬಳಕೆ ಕಂಡುಬರುವ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ ಅನ್ನುವಂತಹದನ್ನು ಸಹ ಈಗ ನಾವು ನೆನಪಿಟ್ಕೊಳ್ಬೋದು. ಈಗ ನಿಮಗೆ ಒಂದು ಸಲಹೆಯಿಂದ ನಾವು ಬಹಳಷ್ಟು ಸಲಹೆಗಳನ್ನು ನಿಮ್ಮಿಂದ ಪಡೀಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ ಮಕ್ಕಳೇ. ಪಳೆಯುಳಿಕೆ ಇಂಧನಗಳ ಮಿತ ಬಳಕೆಗೆ ಸಲಹೆಗಳನ್ನು ನೀವು ಕಳುಹಿಸಿಕೊಡ್ಬೇಕು. ಪಳೆಯುಳಿಕೆ ಇಂಧನಗಳಿಗೆ ಪರಿಹಾರವಾಗಿ ಇರಬಹುದಾದಂತಹ ಸಲಹೆಗಳನ್ನು ನೀವು ಕಳುಹಿಸಿದ್ದಲ್ಲಿ ನಾವು ಅದನ್ನು ಸಂಗ್ರಹಿಸಿ ಯಾವುದು ಸೂಕ್ತ, ಯಾವುದು ಉತ್ತಮವಾದಂತಹ ಸಲಹೆಗಳನ್ನು ನೀಡಿದ್ದೀರಾ ಅಂತ ಹೇಳಿ ಅದನ್ನು ತಿಳಿಸ್ತೀವಿ. ಅಪರಿಮಿತವಾಗಿ ಬಳಸಬಹುದಾದ ಸೌರಶಕ್ತಿಯನ್ನು ಬಳಸುವ ಕ್ರಮದ ಬಗ್ಗೆ ಚರ್ಚಿಸಿ ಪ್ರಬಂಧ ರಚಿಸಿ. ಮಿತವಾಗಿ ಬಳಸಬೇಕು ಅಂತ ಹೇಳಿದ್ವಿ. ಅಪರಿಮಿತವಾಗಿ ಬಳಸಬಹುದಾದಂತಹ ಶಕ್ತಿಯ ಆಕಾರಗಳಿದೆ. ಅಂತಹ ಶಕ್ತಿಯ ಆಕಾರವಾದಂತಹ ಸೌರಶಕ್ತಿಯನ್ನು ಬಳಸುವಂತಹ ಕ್ರಮದ ಬಗ್ಗೆ ಚರ್ಚಿಸಿ ಪ್ರಬಂಧ ರಚಿಸಿ. ನೀವು ಸಹ ಪರಿಸರದಲ್ಲಿ ಸೌರಶಕ್ತಿಯನ್ನು ಹೆಚ್ಚಾಗಿ ಬಳಸಲು ಕೈಗೊಂಡಿರುವಂತಹ ಕ್ರಮಗಳು ಅಥವಾ ಅನುಸರಿಸುತ್ತಿರುವಂತಹ ಕ್ರಮಗಳ ಬಗ್ಗೆ ನೀವು ಅದನ್ನು ಸಹ ತಿಳಿಸಿ. ಸೌರಕೋಶ ಮತ್ತು ಸೌರ ಜಲತಾಪಕಗಳನ್ನು ಬಳಸುವ ಪ್ರಾಮುಖ್ಯತೆಯನ್ನು ಸಂಗ್ರಹಿಸಿ. ಗೊತ್ತಿದೆ ಇದರ ಬಗ್ಗೆ, ಅದು ಸಹ ಅವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಬರೆಯಿರಿ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಪಾಠದ ನಂತರ ನಿಮಗೆ ಈ ಗೃಹಪಾಠವಾಗಿ ಆ ನಂತರದಲ್ಲಿ ಪ್ರಶ್ನೆಗಳನ್ನು ಕಳುಹಿಸಲಾಗುತ್ತದೆ. ಅದಕ್ಕೆ ಉತ್ತರವನ್ನು ನೀಡಿ ಮಕ್ಕಳೇ.